ಅಥವಾ 7th ಮಕ್ಕಳು ಮುಂದೆ ತುಂಬ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಮನಸ್ಸಿನಲ್ಲಾಗಲಿ ದೇಹದಲ್ಲಾಗಲಿ ಹಲವಾರು ಬದಲಾವಣೆಗಳಾಗ್ತವೆ. ಅದನ್ನು ನೀವು ಹತೋಟಿಯಲ್ಲಿ ಇಟ್ಕೊಂಡು ಓದಿನಲ್ಲಿ ಶ್ರದ್ಧೆಯಿಂದ ಭಾಗವಹಿಸಿದ್ರೆ ಮಾತ್ರ ನೀವು ಮುಂದೆ ಬರೋಕ್ಕೆ ಸಾಧ್ಯ. ನೀವೇನಾದರೂ ಸಾಧನೆ ಮಾಡಬೇಕು ಅಂದರೆ ಶ್ರದ್ಧೆ ಇರಬೇಕು, ಆತ್ಮವಿಶ್ವಾಸ ಇರಬೇಕು, ದೃಢ ನಿರ್ಧಾರ ಇರಬೇಕು. ನಾನು ಏನಾಗಬೇಕು, ಏನು ಕಲಿತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಇದೆಲ್ಲವೂ ನಿಮಗೆ ಗೊತ್ತಿರಬೇಕು. ಯಾರು ಹೇಳ್ತಾರೆ ಅಥವಾ ಬೇರೆಯವ್ರು ಏನೋ ಮಾಡ್ತಾರೆ ಅಂತ ನೀವು ಮಾಡೋದಲ್ಲ, ನಿಮಗೆ ಸ್ವಂತ ಬುದ್ಧಿ ಇರಬೇಕು. ಇಲ್ಲಿ ಇದೊಂದು ದೊಡ್ಡ ಶಾಲೆ, PMC ಶಾಲೆ ಅಂದರೆ ಇಡೀ ಡಿಸ್ಟ್ರಿಕ್ಟಲ್ಲೇ ಅದೊಂದು ಹೆಸರು. ಆ ಹೆಸರನ್ನು ಉಳಿಸ್ಬೇಕಂತ ಕೆಲಸ ನೀವೆಲ್ಲರೂ ಮಾಡಬೇಕು. ನೀವೆಲ್ಲರೂ ಒಡ ಹುಡುಗರಾಗಿಲ್ಲದೆ ಇರ್ಬೋದು, ಒಂದೇ ಊರಿನವರಾಗಿಲ್ಲದೆ ಇರ್ಬೋದು, ಒಂದೇ ಫ್ಯಾಮಿಲಿಯವರು ಅಲ್ಲ, ನೀವು ಎಲ್ಲ ಬಂದು ಸೇರಿದ್ರಿ ಅಂದರೆ ನಿಮ್ಮೊಂದು ಖುಷಿಯ ವಿಚಾರ. ಈ ಫ್ಯಾಮಿಲಿಯವರಲ್ಲ, ಒಂದೇ ಊರಿನವರಲ್ಲ. ಆದರೆ ಅವಕಾಶ ಸಿಕ್ಕಾಗ ನಾವೆಲ್ಲವನ್ನೂ ಬಳಸ್ಕೋಬೇಕು. ಈ ಮಕ್ಕಳಿಗಾಗಿ ಈ ಶಿಕ್ಷಕರು ಎಷ್ಟು ಹೋರಾಟ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿದೆ. ಪ್ರತಿ ಕ್ಷಣನೂ ತುಂಬ ಅಮೂಲ್ಯವಾಗಿದೆ ಮಕ್ಕಳ, ಪ್ರತಿ ದಿನವೂ ಅಮೂಲ್ಯ. ಈ ದಿನಕ್ಕಾದ್ರೂ ಮತ್ತೆ ಸಿಗಲ್ಲ ನಿಮಗೆ. ಇಂಥ ದಿನವನ್ನು ನೀವು ಬಳಸ್ಕೋಬೇಕು, ಉಳಿಸ್ಬೇಕು. ಈ ಶಾಲೆಗೆ ಹೆಚ್ಚು ಹೆಚ್ಚು ದಾಖಲಾತಿ ಆಗಬೇಕು ಅಂದರೆ ನಿಮ್ಮ ಅಕ್ಕಪಕ್ಕದವ್ರಿಗೆ ಹೇಳಬೇಕು, PMC ಶಾಲೆ ಹೇಗಿದೆ, ಹೇಗೆ ನಡೀತಾ ಇದೆ, ಅಲ್ಲಿ ಅನುಕೂಲತೆಗಳೇನು, ಸವಲತ್ತುಗಳು ಏನೇನು ಸಿಗುತ್ತೆ, ಇದೆಲ್ಲವನ್ನು ಅಕ್ಕಪಕ್ಕದವ್ರಿಗೆ ಹೇಳಿ ಹೆಚ್ಚು ಹೆಚ್ಚು ದಾಖಲಾತಿಯನ್ನು ಮಾಡುವಂತೆ ಮಾಡಿ. ಶಿಕ್ಷಕರ ಸಹಕಾರಗಳು ತುಂಬ ಇರುತ್ತೆ. ಯಾವುದೇ ಕೆಲಸ ಆಗಬೇಕಾದ್ರೂ, ಯಾವುದೇ ಪ್ರೇಮದಿಂದ ನಿಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ಪ್ರೇಮದಿಂದ ನಿಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗು. 25-26ನೇ ಸಾಲಿನ ಶೈಕ್ಷಣಿಕ ಅವಧಿ ಮುಕ್ತಾಯ ಆಗ್ತಾ ಇದ್ದು ಮುಂದಿನ ಮೌಲ್ಯಮಾಪನ ಪ್ರಕ್ರಿಯೆಗಳು ನಡೀತಾ ಇದೆ. ಈ ಸಂಬಂಧ ಪರೀಕ್ಷಾ ಅವಧಿಯಲ್ಲಿ ಮಕ್ಕಳು ಧೈರ್ಯದಿಂದ, ಸ್ವಾಭಿಮಾನದಿಂದ ಪರೀಕ್ಷೆಯನ್ನು ಎದುರಿಸುವಂತಹ ಸಲುವಾಗಿ ನಮಗೆ ಮಾನಸಿಕವಾದಂತಹ ಗಟ್ಟಿತನ ಸಿಕ್ಕಲಿರ್ತಕ್ಕಂಥ ಕಾರಣಕ್ಕಾಗಿ ನಾವು ವಾಡಿಕೆಯಂತೆ ಸಂಪ್ರದಾಯದಿಂದ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಶಾಲಾ ಪರವಾಗಿ ಮತ್ತು ಈ ಶಾರದಾ ಪೂಜೆಯ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ.